ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. 2019ರ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ನನ್ನ ಮತಕ್ಷೇತ್ರ ಕಲಬುರಗಿಯಲ್ಲಿಯೂ ಸಹ ಮತಗಳ್ಳತನ ಹಾಗೂ ಇವಿಎಂ ಮೋಸ ಆಗಿತ್ತು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಹೆಚ್ಚಿನ ಮತಗಳು ಬರುತ್ತಿವೆ ಅನ್ನೋ ನಿರೀಕ್ಷೆ ಹುಸಿಯಾಗಿದೆ ಎಂದು ಖರ್ಗೆ ಹೇಳಿದರು. ಇನ್ನು ರಾಜ್ಯದಲ್ಲಿ ಇವಿಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಸ್ವಾಗತ ಮಾಡಿದರು. 50 years ಇಂದ ನಡೆದಂಥದ್ದು ಸರಿ ಇತ್ತು, ಮತ್ತು ಈಗ 15 years ಅಂತ ಅದು ಸರಿ ಇದೆ ಅಂತ ನೀವು ಹೇಳೋದಾದ್ರೆ, ಇವಿಎಂ ಮಾಡಿದ್ಯಾರು? ದೇವೇಗೌಡ ಮಾಡಿ. ಆಮೇಲೆ ಯಾವುದು ಕೂಡ ಒಂದು ಇಂಥ ಬ್ಯಾಲೆಟ್ ಪೇಪರ್ದು, ಪಂಚಾಯತ್ ರಾಜ್ದು, ಲೋಕಲ್ ಬಾಡೀಸ್ದು ನಾವು ಅನೇಕ ಸಾರಿ ಇದನ್ನು ಎಕ್ಸ್ಪೆರಿಮೆಂಟು ಮಾಡ್ತಿರ್ತೀವಿ. ಅದರ ಆಗು ಹೋಗುಗಳನ್ನು ತಿಳ್ಕೊಂಡು ಬದಲಾವಣೆ ಕೆಲವು ತರೋದಿದೆ. ಆ ಬದಲಾವಣೆ ಅವರು ತಂದಿದ್ದಾರೆ. ಮತ್ತು ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ, ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಮ್ದಾಗ ಮೋಸ ಆಗ್ತದೆ ಅಂತ ಹೇಳಿ ಅದ್ರದ್ದು ನಾವು ಚಳುವಳಿ ಮಾಡ್ತೇವೆ. ನಾವು ಚಳುವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವ್ರು ಯಾರ ಹೇಳೋರು ಇವಿಎಂ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ, ಹಂಗ ಈಗ. ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ದಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ ಜನರಿಗೆ. ಇದು ನಾವು ಹಿಂದಿಂದ ನೋಡಿದ್ದೇವೆ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಕೆಲಸ. ರಾಜ್ಯದಲ್ಲಿ ಸರ್ಕಾರ ಮಾಡಿದ್ದಾರೆ, ಯುವಿಎಂ ಮೇಲೆ ಯಾಕೆ ಬರೋ ಇದು ನಂಬಿಕೆ ಇಲ್ಲ ಅವರಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಬಿಜೆಪಿ ನಂಬಿಕೆ ಯಾಕಿಲ್ಲ ಅಂತಂದರೆ, ನೀವು ಇವಿಎಮ್ನೂ ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಈಗ
ನಮ್ಮ ಗುಲ್ಬರ್ಗಾದಲ್ಲೇ ಕೆಲವು ಕಡೆ ಓಟ್ ಕಳ್ತನ ಆಗಿವೆ, ಕರ್ನಾಟಕದಲ್ಲೇ ಓಟ್ ಕಳ್ತನ ಆಗಿವೆ, ಬಿಹಾರದಲ್ಲೂ ಅದು ಆಗಿದೆ. ಈಗ ಎಲ್ಲ ಕಡೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅಕ್ಕಪಕ್ಕದ ರಾಜ್ಯಗಳಿಂದ ಈಗ ನನ್ನದೇ ತೋಳಿ, ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗಲಿಲ್ಲ. ಒಂದೇ ಒಂದು ಸಾರಿ ನನಗೆ ಹಿನ್ನೆಟ್ ಆಯಿತು 90. ಯಾಕಾಯಿತು ನಿಮ್ಗೆ ಗೊತ್ತಿಲ್ಲ. ಅವರೇ ಬಂದು ಇಲ್ಲಿ ಕುಂತರು, ಕ್ಯಾಂಪ್ ಹಾಕಿದ್ರು, ಎಲ್ಲ ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎರಡೆರಡು ಸಾರಿ 3 ಸಾರಿ ಬಂದು ಹಾಕಿದ್ರು. ನಮ್ಮಲ್ಲಿ ನೀವು ಹೇಳಿ ಸುಮಾರು 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 20,000, 19,800, ಆಮೇಲೆ ಎಲ್ಲಿ ನಮಗೆ ಮೊದಲ 5,000, 6,000 ಮೈನಸ್ ಆಗ್ತಿತ್ತು, ಅಲ್ಲಿ 25,000 ಮೈನಸ್ಸು ಈ ಜೇವರ್ಗಿ ಅಂತದ್ದು ಈ ಕಡೆ. ಅಲ್ಲಿಂದ ಅಫ್ಜಲ್ಪುರ್ ನಮಗೆ ಅಲ್ಲಿ 10, 12 ಹಿಂಗೆ ಮೈನಸ್ ಆಗ್ತಿತ್ತು. 37,000 ರೂರಲ್ದಲ್ಲಿ 20,000 ಲೀಡ್. ಆಮೇಲೆ ಸೌತ್ನಲ್ಲಿ 20,000. ಹೆಂಗಾಗ್ತದೆ ಹೇಳಿ? ಏನು 20 ಬಿಟ್ಟು ನಿಮ್ಗೆ ಬೇರೆ ಇದನ್ನೇ ಸಿಗೋದಿಲ್ಲ, ಅಂಕಿಗಳೇ ಸಿಗಲ್ಲ. ನಾವು ಒಪ್ಕೊಂಡೆ 15,000 ಆಗಿದೆ ಒಂದು ಕಡೆ, 25 ಆಗಿದೆ ಒಂದು ಕಡೆ, ಇನ್ನೊಂದು ಕಡೆ 18 ಆಗಿದೆ ಅಂದ್ರೆ ಒಪ್ಕೊಂಡು. ಇದು 20, 20, 20, 20. ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಬೆಳೆ ನಷ್ಟವಾಗಿದ್ದು ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ರೈತರಿಗೆ ಪರಿಹಾರ ನೀಡಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಶಾಂತಾ ಸರ್ಗಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ವಾಣಿಜ್ಯ ಬೆಳೆಗಳಾದ ತೊಗರಿ, ಉದ್ದು, ಹೆಸರು, ಸೋಯಾ ಬಿತ್ತನೆ ಮಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಳೆಯಿಂದ ಎಲ್ಲಾ ಬೆಳೆಗಳು ಕೊಚ್ಚಿ ಹಾಳಾಗಿ ಹೋಗಿವೆ. ಇನ್ನು ಜಿಲ್ಲೆಯಲ್ಲಿ ಸುಮಾರು ತೊಗರಿ, ಹೆಸರು, ಉದ್ದು, ಸೋಯಾಬೀನ್, ಹತ್ತಿ ಬಿತ್ತನೆ ಆಗಿರುವುದು. ಬಿತ್ತನೆಗೆ ಬೀಜ, ಗೊಬ್ಬರ, ಲಾಗೋಡಿ ಹಾಕಿ ರೈತರು ಕೈಚೆಲ್ಲಿ ಕೂತಿದ್ದಾರೆ. ಅತಿವೃಷ್ಟಿಯಿಂದ ಎಲ್ಲಾ ವಾಣಿಜ್ಯ ಬೆಳೆಗಳು ಹಾಳಾಗಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತಂಡ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ನಡೆಸಿ ಈ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ತೊಗರಿ ನಾಡು ಅನ್ಸ್ಕೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಇವು ಏನು ರೊಕ್ಕದ ಬೆಳೆಗಳವ ಇವೆಲ್ಲವೂ ಸಹಿತ ಹಾಳಾಗಿ ಹೋಗಿರೋದು ಅತಿವೃಷ್ಟಿಯಿಂದ. ಒಂದು ಕಡೆ ಅತಿವೃಷ್ಟಿ ಆದರೆ ಒಂದು ಕಡೆ ಬರ. ಹೀಗಾಗಿ ರೈತ ಬಹಳ ಕಂಗಾಲಾಗಿ ಇವತ್ತು ನೆಲಕ್ಕಸ್ತಕ್ಕಂಥ ಪ್ರಸಂಗ ಬಂದಿದೆ. ಹಾಗಾಗಿ ನಾವು ಹೋದ ವರ್ಷ ತೊಗರಿ ಬೆಳೆ ಬಂದ್ರೂ ಸಹಿತ ನೆಟೆ ಆಯಿತು, ಬಂದ ಬೆಳೆಗೆ ತಕ್ಕ ಬೆಲೆ ಸಿಗಲಿಲ್ಲ. ಹಾಗಾಗಿ ಆ ವರ್ಷ ಆತ ಕುಗ್ಗಿದ್ದ ಹಲವಾರು ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ರು. ಈ ವರ್ಷ ಏನಾದರೂ ಆಸೆ ಇಟ್ಕೊಂಡಿದ್ದ ರೈತ ತೊಗರಿ ಬರ್ತದ, ಸೋಯಾಬೀನ್ ಬರ್ತದ, ಹೆಸರು ಬರ್ತದ, ಇವೆಲ್ಲ ನಮಗೆ ರೊಕ್ಕದ ಬೆಳೆ ಅಂತ ಆಸೆ ಇಟ್ಕೊಂಡು ಬೇಗನೆ ಬಿತ್ತಣಿಕೆ ಮಾಡಿದರು. ಹಾಗಾಗಿ ಆದರೂ ಸಹಿತ ಈ ವರ್ಷವೂ ಸಹಿತ ರೈತನಿಗೆ ನೆಲಕಚ್ಚತಕ್ಕಂಥ ಒಂದು ಪ್ರಸಂಗ ನಮ್ಮ ಪ್ರಕೃತಿ ತಂದೊಡ್ಡಿತ್ತು. ಹಾಗಾಗಿ ಈ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ, ಈ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಮತ್ತು ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜನ್ನು ಕೊಡಬೇಕು. ಮತ್ತು ರೈತ ಏನು ಸಾಲ ಮಾಡಿದ್ದಾನೆ ಆ ಸಾಲ ಮನ್ನಾ ಮಾಡಬೇಕು. ಮತ್ತು ರೈತರ ಬೆಳೆ ಹಾನಿಗೊಳಗಾಗಿರ್ತಕ್ಕಂಥದ್ದು ಬೆಳೆಗಳನ್ನು ಸಮೀಕ್ಷೆ ಮಾಡಿ ಅವರಿಗೆ ತಕ್ಕ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು. ಗದ್ದೆಗಳಲ್ಲಿ ಕೆಲಸ ಮಾಡುವುದು ಅದೂ ಸಹ ಒಂದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅದನ್ನು ಪರಿಗಣಿಸ್ಕೋಬೇಕು. ಹಾಗೆ ಈ ಅಂಗನವಾಡಿ ಶಾಲೆಗಳು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅವುಗಳನ್ನೆಲ್ಲ ಭಾಳ ಶಿಥಿಲವಾದಂಥ ಒಂದು ಪರಿಸ್ಥಿತಿ, ಅವುಗಳ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ರೈತ ಪ್ರತಿ ಹಂತದಲ್ಲೂ ವರ್ಷ ದಿನನೂ ಸಹಿತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಯಾಕಂದರೆ ಅವನು ಮಾಡಿರ್ತಕ್ಕಂಥ ಬೀಜ, ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನಂತೂ ಸಾಲ ಮಾಡಿ ತೆಗೆದುಕೊಂಡು ಸಾಲ ಮುಟ್ಟಿಸ್ಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯಿಂದ ಆತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಕೊಡಬೇಕಂತಕ್ಕಂಥದ್ದು ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ. ಹಾಗೆಯೇ ಸಹಿತ
ಇತ್ತೀಚೆಗೆ ಲಿಂಗೈಕ್ಯರಾದ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದ ಡಾಕ್ಟರ್ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪಾಜಿ ಅವರ ಕುಟುಂಬ ವರ್ಗವನ್ನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಡಾಕ್ಟರ್ ಅಪ್ಪಾಜಿ ಅವರ ಶೈಕ್ಷಣಿಕ ಕ್ಷೇತ್ರದ ಕೊಡುಗೆಯನ್ನ ಖರ್ಗೆ ಸ್ಮರಿಸಿದರು. ಹೈದರಾಬಾದ್ ಕರ್ನಾಟಕದಂತಹ ಹಿಂದುಳಿದ ಪ್ರದೇಶದಲ್ಲಿ ಅಕ್ಷರ ಕ್ರಾಂತಿಯ ಜೊತೆಗೆ ಶ್ರೀ ಸಂಸ್ಥಾನದ ಮಹತ್ತರ ಕೊಡುಗೆಯಾದ ದಾಸೋಹವನ್ನ ದಶಕಗಳ ಕಾಲ ಮುಂದುವರಿಸಿಕೊಂಡು ಬಂದಿದ್ರು ಎಂದು ಸ್ಮರಿಸಿದರು. ಡಾಕ್ಟರ್ ಅಪ್ಪಾಜಿ ಅವರ ಸುಪುತ್ರ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಆತ್ಮೀಯವಾಗಿ ಮಾತನಾಡಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ದ್ರಾಕ್ಷಾಯಣಿ ಎಸ್ ಅಪ್ಪ, ಶ್ರೀಮತಿ ರಾಧಾಬಾಯಿ ಖರ್ಗೆ, ಸಚಿವ ಶರಣಬಸಪ್ಪ ದರ್ಶನಪುರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಫೋಟೋ ಇದ್ದಲ್ಲೇ ಅವ್ರು ಕೊಡ್ತಿದ್ದಾರೆ. ನಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು. ಖರ್ಗೆ ಅವ್ರು ಹೇಳಿದ್ದಾರೆ ನಮ್ಗೆ, ಅದಕ್ಕೆ ಮುನ್ನ ಬಂದೀನಿ ಅಂತ ಹೇಳಿದ್ರು ಸರ್. ವ್ಯಕ್ತಿತ್ವಗಳು ಈಗ ಸಿಗೋದು ಭಾಳ ಕಷ್ಟ ಸರ್. ಯಾವಾಯ್ತು ಅವರು ಮಹಿಳಾ ಅಭಿವೃದ್ಧಿ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಶಾಖೆಯ 31ನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಅಭಿವೃದ್ಧಿ ಮಹಿಳಾ ಸರ್ಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಶಾಖೆಯ 31ನೇ ವಾರ್ಷಿಕ ಮಹಾಸಭೆಯನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾ ಜಿ ಹತ್ತಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾ ಜಿ ಹತ್ತಿ ಅವರು ಮಾತನಾಡಿದರು. ನಾವು ಇಲ್ಲಿ ಅಭಿವೃದ್ಧಿ ಮಹಿಳಾ ಬ್ಯಾಂಕಿನ ಸಹಕಾರ ಬ್ಯಾಂಕಿನ 31ನೇ ವಾರ್ಷಿಕ ಮಹಾಸಭೆಗೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ. ಎಲ್ಲರೂ ನಾವು 17 ಮಂದಿ ಡೈರೆಕ್ಟರ್ಸು ಎಲ್ಲರೂ ಇದು ಕಾರ್ಯಕ್ರಮ ಮಾಡೋಕೆ ಇಲ್ಲಿ ಕೂಡಿದ್ದೀವಿ. ನೀವು ನಮ್ಮ ಬ್ಯಾಂಕ್ ಏಳಿಗೆ ಆಗಲಿ ಅಂಥೇಳಿ ನಾವೆಲ್ಲನೂ ಹೇಳಿದ್ದೀವಿ. ನಮ್ಮ ಬ್ಯಾಂಕಿನ ಬಗ್ಗೆ ನಾವೇನೇನು ಕೆಲಸ ಮಾಡಿದ್ದೇವೆ, ಏನೇನಿಲ್ಲ, ಒಂದು ವರ್ಷದ ತನಕ ಏನು ಲಾಭ ಹಾನಿ ಏನು ಎಲ್ಲರೂ ನಾವು ಇವತ್ತು ಜನರಲ್ ಬಾಡಿ ಮೀಟಿಂಗ್ನಾಗ ಎಲ್ಲರಿಗೂ ತಿಳಿಸಿ ಹೇಳಿದ್ದೀವಿ. ಎಲ್ಲರ ಕಡೆಯಿಂದನೂ ನಮಗೆ ಅನುಮೋದನೆ ಸಿಕ್ಕಿದೆ. ಎಲ್ಲರ ಹೆಮ್ಮೆ ವಿಷಯ. ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರ ಪೂರಾ ಗುಲ್ಬರ್ಗ ಡಿಸ್ಟಿಕ್ ಆಗಿದೆ. ಪ್ರತಿಯೊಂದು ತಾಲೂಕು ನಮ್ಮದು ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು. ಅವರಿಗೆ ಬೇಕಾದ ಸಹಾಯ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಧೈರ್ಯವಾಗಿ ಮುಂದೆ ಬಂದು ನಮ್ಮ ಬ್ಯಾಂಕಿನ ಸಹಾಯವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಆರ್ಥಿಕವಾಗಿ ಮುಂದೆ ಬಂದರೆ ಒಂದು ಮಹಿಳೆ ತನ್ನ
ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಶ್ರೀಮತಿ ಕಲ್ಯಾಣೇಶ್ವರಿ, ಶ್ರೀಮತಿ ತೇಜಶ್ರೀ ಶೆಟ್ಗರ್, ಶ್ರೀಮತಿ ನಿರ್ಮಲಾ ದೇವಿ, ಶ್ರೀಮತಿ ಮೀನಾಕ್ಷಿ ಆರ್, ಶ್ರೀಮತಿ ರಾಜಶ್ರೀ ಪಿ, ಶ್ರೀಮತಿ ಲಲಿತಾ ಎಸ್, ಶ್ರೀಮತಿ ಶಕುಂತಲಾ ಎಸ್ ಬಿಮಳ್ಳಿ, ಶ್ರೀಮತಿ ಸರ್ವಮಂಗಲ ಬಿ ಹಿರೇಮಠ್, ಶ್ರೀಮತಿ ಸುಮಾ ಜಯಣ್ಣ, ಶ್ರೀಮತಿ ಸವಿತಾ ಆರ್ ದೇಶ್ಮುಖ್, ಶ್ರೀಮತಿ ಗದಿಗೆಮ್ಮ, ಶ್ರೀಮತಿ ಬೋರಮ್ಮ ಬಿ ಪಟ್ಟಣ್, ಶ್ರೀಮತಿ ಉಮಾದೇವಿ ಆರ್ ದೊಡ್ಮನಿ, ಶ್ರೀಮತಿ ಶೈಲಜಾ ಎಂ ಬಿಮಳ್ಳಿ, ಶ್ರೀಮತಿ ಸಂಗಮ್ಮ ಎಸ್, ಶ್ರೀಮತಿ ರೇಣುಕಾ, ಶ್ರೀಮತಿ ಮೀನಾಕ್ಷಿ ವಿ ಮೂರಸೀಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಹೆಸರಾಂತ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯಲ್ಲಿ ಅಧಿಕ ದೃಷ್ಟಿ ದೋಷ ಇರುವ ವ್ಯಕ್ತಿಗಳಿಗೆ ಇಂಪ್ಲಾಂಟೇಬಲ್ ಫೆಕಿಕ್ ಕಾಂಟ್ಯಾಕ್ಟ್ ಲೆನ್ಸ್ನ ಅಳವಡಿಕೆ ಶಸ್ತ್ರಚಿಕಿತ್ಸೆ ಆರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ನೇತ್ರ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅತ್ಯಾಧುನಿಕ ನೇತ್ರ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿನಲ್ಲಿ 3 ಐಪಿಸಿಎಲ್ ಅಳವಡಿಕೆ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವುದರ ಮೂಲಕ ಕನ್ನಡಕದಿಂದ ಮುಕ್ತಿ ನೀಡಲಾಗಿದೆ ಎಂದರು. ಇಂಪ್ಲಾಂಟೇಬಲ್ ಫೆಕಿಕ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ಕಣ್ಣಿನ ಒಳಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕ ಅಳವಡಿಸುವ ವಿಶೇಷ ಲೆನ್ಸ್ ಆಗಿದ್ದು, ಐರಿಶ್ ಮತ್ತು ಸ್ವಾಭಾವಿಕ ಕ್ರಿಸ್ಟಲೈನ್ ನಡುವೆ ಅಳವಡಿಸಲಾಗುತ್ತದೆ. ಕ್ಯಾಸಿಕ್ ಅಥವಾ ಪಿಆರ್ಕೆ ಮಾದರಿಯಲ್ಲಿ ಕಾರ್ನಿಕ್ ರೂಪದ ಬದಲಾವಣೆ ಮಾಡುವುದರ ಬದಲು ಐಪಿಸಿಎಲ್ ವಿಧಾನದಲ್ಲಿ ಕಾರ್ನಿಯಾಗೆ ಸ್ಪರ್ಶಿಸದೆ ಈ ಲೆನ್ಸ್ ಅಳವಡಿಸಲಾಗುವುದು ಎಂದು ಡಾಕ್ಟರ್ ಸಿದ್ದಲಿಂಗಾರೆಡ್ಡಿ ಮಾಹಿತಿ ನೀಡಿದರು. IPCL stands for implantable phakic contact lenses. ಕಣ್ಣಲ್ಲೇ ಇಂಪ್ಲಾಂಟೇಬಲ್ ಅಂದ್ರೆ ಕಣ್ಣು ಒಳಗಡೆ ಹಾಕುವಂಥದ್ದು ಒಂದು ಕಾಂಟ್ಯಾಕ್ಟ್ ಲೆನ್ಸ್. ಸೊ ಇದು ಏನು, ಯಾರಿದ್ರ ಬೆನಿಫಿಷರಿ, ಯಾವ ಥರ ಪೇಷಂಟ್ಸ್ ಇದ್ರದ್ದು ಬೆನಿಫಿಷರಿ ಉಪಯೋಗಿಸ್ಕೋತಾರೆ ಅಂತಂದ್ರೆ, ನೀವು ನೋಡಿರ್ಬೋದು, ನಿಮ್ಮಲ್ಲೂ ಸುಮಾರು ಜನ ಇರ್ಬೋದು, ಯಾರ್ದು ಕನ್ನಡಕ ನಂಬರು -6, -7, -10, -16 ಈ ತರ ದಪ್ಪ ಕನ್ನಡಕ ಓಡೋರನ್ನ ನೋಡಿರ್ಬೋದು. ಇಲ್ಲಾಂದ್ರೆ ಇರ್ಬೋದು, ಯಾರಾದ್ರೂ ಇಲ್ಲೇ ಸ್ವಲ್ಪ ನೋಡಿದ್ರೆ ಯಾರಾದ್ರೂ ಸಿಗ್ಬೋದು. ಸೊ ಇಟ್ ಇಸ್ 10% ಆಫ್ ದ ಪಾಪ್ಯುಲೇಷನ್. 10% ಆಫ್ ದ ಪಾಪ್ಯುಲೇಷನ್ ಈಸ್ ಹ್ಯಾಂಡಿಕ್ಯಾಪ್ಲಿ ಮಯೋಪತಿ. ಹ್ಯಾಂಡಿಕ್ಯಾಪ್ಲಿ ಮಯೋಪನ್ ಅಂತಂದ್ರೆ ಇವ್ರು ಕನ್ನಡಕ ಓಡೋದಕ್ಕೆ ನಾವು ಕನ್ನಡಕ ಓಡೋದಕ್ಕೆ ಒಂದು ವ್ಯತ್ಯಾಸ ಇದೆ. ಸೊ ಇವಾಗ ನೀವು ಕೇಳ್ಬೋದು, ಸರ್ ನೀವು ಕನ್ನಡಕ ಓಡ್ಕೊಂಡಿದ್ದೀರಲ್ಲ, ಬೇರೆಯವ್ರನ್ನ ಎದುರು ತೆಗಿಯಂತಿದ್ದೀರಾ ಅಂತ ಹೇಳಿ. ಬಟ್ ಇವ್ರು ಕನ್ನಡಕ ಓಡೋದಕ್ಕೆ ನಾವು ಕನ್ನಡಕ ಓಡೋದಕ್ಕೆ ಒಂದು ವ್ಯತ್ಯಾಸ ಇದೆ. ಇವ್ರು ಕನ್ನಡಕ ಬಿಚ್ಚಿದ್ರೆ ಇವ್ರ ಜೀವನ ನಡೆಯಲ್ಲ. ಕನ್ನಡಕ ಓಡೋಕ್ಕೆ, ಕನ್ನಡಕ ಹುಡುಕಾಡಕ್ಕೆ ಒಂದು ಕನ್ನಡಕ ಬೇಕು. ಸೊ ಇಟ್ ಇಸ್ ಆಕ್ಚುಲಿ ಸ್ಪೆಕ್ಟಿಕಲ್ಸ್ ಆರ್ ಹ್ಯಾಂಡಿಕ್ಯಾಪಿಂಗ್ ಫಾರ್ ದಮ್. ಒಂದು ಕ್ರಚಸ್ ಇದ್ದಂಗೆ, ಒಂದು ಕಾಲಿರ್ದು ಒಂದು ಬಡಿಗೆ ಇದ್ದಂಗೆ. ಸೊ ಈ ತರ ನಂಬರ್ ಇದ್ದವರಿಗೆ ದಿಸ್ implantable phakic contact lenses are helpful. ಸೊ ಇಲ್ಲೊಂದು ಸರಳ ಉದಾಹರಣೆಗೆ ಅಂದ್ರೆ, ಈ ತರ -10, -12 ಕನ್ನಡಕ ಇದ್ದವರು ಕನ್ನಡಕ ಇಲ್ಲದೆ ಈ ತರ ನೋಡ್ತಾರೆ ಅವ್ರ ಜೀವನ. ಕನ್ನಡಕ ಹಾಕ್ಮೇಲೆ ಅವರಿಗೆ ಏನಾದ್ರೂ ಚೂರು ಸ್ಪಷ್ಟತೆ ಬರುತ್ತೆ. ಬಟ್ ಅದಲ್ಲದೇನು ಅವ್ರು ಆ ತರ ಕನ್ನಡಕ ಹಾಕಿದ್ರೂ ಕನ್ನಡಕದಿಂದ 108 ತೊಂದರೆ ಇರುತ್ತೆ. ಒಂದು ಮಿನಿಫಿಕೇಶನ್ ಆಫ್ ಇಮೇಜ್ ಅಂತೀವಿ. ಅಷ್ಟು ದಪ್ಪನ ಕನ್ನಡಕ ಹೊಟ್ಮೇಲೆ ಏನ್ ನೋಡ್ತಾರೆ ಅದೆಲ್ಲ ಚಿಕ್ಕದಾಗಿ ಕಾಣುತ್ತೆ. ಸೊ ಸಾಮಾನ್ಯವಾಗಿ ನಾವು ಹೇಗೆ ನೋಡ್ತೀವಿ ಅದಕ್ಕಿಂತಲೂ ಚಿಕ್ಕದಾಗಿ ಕಾಣುತ್ತೆ. ಸೊ ಅದ್ರ ಪ್ರಾಬ್ಲಮ್ ಇರುತ್ತೆ. ಡಿಪ್ಲೋಪಿಯಾ ಇರುತ್ತೆ, ಡಬಲ್ ಕಾಣುತ್ತೆ. ಸೊ ಅದರಲ್ಲಿ ಒಂದೇ ಕಣ್ಣಿಗೆ ನಂಬರ್ ಇದ್ರೆ ಇನ್ನೊಂದು ಕಣ್ಣಿಗೆ ನಂಬರ್ ಇಲ್ಲದೆ ಇದ್ರೆ ಆ ಚಸ್ಮಾ ಓಡಕ್ ಆಗಲ್ಲ ಅವ್ರಿಗೆ, ಯಾವ ಕನ್ನಡಕ ಓಡಕ್ ಆಗಲ್ಲ. ಸೊ ಆ ತರ ಪೀಪಲ್ ಆರ್ ದ ಮೇನ್ ಬೆನಿಫ್ಯಾಕ್ಟರ್ ಆಫ್ ದಿಸ್ IPCL ಪ್ರೊಸೀಜರ್, ಇಂಪ್ಲಾಂಟೇಬಲ್ ಫೇಕಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಪ್ರೊಸೀಜರ್. ಸೊ ಏನಿದು ಬೇಸಿಕಲಿ ಅಂತಂದ್ರೆ, ದಿಸ್ ಇಸ್ ನಿಮ್ಗೆ ಕನ್ನಡಕ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಕಣ್ಣಿಂದು ಪ್ರಿಸೈಸ್ ಮೆಜರ್ಮೆಂಟ್ಸ್, ಒಂದು 3-4 ಎಕ್ವಿಪ್ಮೆಂಟ್ ಇಂದ ಕಂಪ್ಲೀಟ್ ಪ್ರಿಸೈಸ್ ಮೆಜರ್ಮೆಂಟ್ ಮಾಡಿ ವಿ ಪ್ಲೇಸ್ ಆರ್ಡರ್ ಫಾರ್ ಅ ಲೆನ್ಸ್. ಇದು ಎಲ್ಲ ಬಯೋಮೀಟರ್ ಅಂತೀವಿ. ಕಣ್ಣಿಂದು ಎಷ್ಟು ಉದ್ದ ಇದೆ ನಿಮ್ಮ ಕಣ್ಣು ನಿಮ್ದು ಎಷ್ಟು ಅಗಲ ಇದೆ, ವೈಟ್ ಟು ವೈಟ್ ಡಯಾಮೀಟರ್ ಅಂತೀವಿ. ಇದೆಲ್ಲ ತಗೊಂಡು ಈ ತರ ವಿ ಗೆಟ್ ಎ ಶೀಟ್ ಆಫ್ ವ್ಯಾಲ್ಯೂಸ್. ಇದರಿಂದ ವಿ ಪ್ಲೇಸ್ ಆರ್ಡರ್ ಫಾರ್ ಲೆನ್ಸ್. ಒಂದು 3-4 ಕಂಪ್ನಿ ಇದಾವೆ, ವರ್ಲ್ಡ್ ಅಲ್ಲಿ 3-4 ಕಂಪ್ನಿ ಇದಾವೆ. ಅದರಲ್ಲಿ ಇಂಡಿಯಾದಲ್ಲಿ ಒಂದು ಚೆನ್ನಾಗಿ ಒಂದು ರಿಲಯಬಲ್ ಕಂಪ್ನಿ ಇದೆ, ವಿಚ್ ಇಸ್ ಮೇಕಿಂಗ್ the prices which are very affordable for Indian population and quality is world class. So ಆ ಕಂಪ್ನಿಗೆ we place an order for a lens. ಅದು ಲೆನ್ಸ್ ಆರ್ಡರ್ ಮಾಡಿದ್ದು ಒಂದು 7 days to 10 days. 7 days to 10 days ಅದು ಸ್ಪೆಸಿಫಿಕ್ ಇರುತ್ತೆ ಲೆನ್ಸ್. ಈ ಪೇಷಂಟ್ ಕಣ್ಣಿಗೆ ಅಳತೆ ಮಾಡಿದ್ವಿ ಅಂದ್ರೆ ಇದೇ ಪೇಷಂಟ್ ಮಾತ್ರ ಹಾಕ್ಬೋದು. ಅವ್ರದೆಲ್ಲ ಮೆಜರ್ಮೆಂಟ್ ತಗೊಂಡು ಲೆನ್ಸ್ ಆರ್ಡರ್ ಮಾಡಿರ್ತೀವಿ.
ಸೊ ಲೆನ್ಸ್ ಆರ್ಡರ್ ಮಾಡಿದ್ದು 7 to 10 ಡೇಸ್ಗೆ ಅದು ಲೆನ್ಸ್ ನಮ್ಗೆ ಡೆಲಿವರ್ ಆಗುತ್ತೆ. ಚಿಂಚೋಳಿ ತಾಲೂಕು ಆಡಳಿತದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಇನ್ನು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ಶಿಕ್ಷಣ ಇಲಾಖೆ ಸಿಬ್ಬಂದಿಗಳಾದ ಅಶೋಕ್ ಹುವಿನಬಾವಿ, ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ಚಂದ್ರಶೇಖರ್ ಗುತ್ತೇದಾರ್, ಈಡಿಗ ಸಮಾಜದ ಮುಖಂಡರಾದ ಆಂಜನೇಯಲು, ಸುಧಾಕರ ಗೌಡ, ಉದಯ್ ಕುಮಾರ್ ಗುತ್ತೇದಾರ್, ಬಾಬಯ್ಯ ಗುತ್ತೇದಾರ್ ಸೇರಿದಂತೆ ಆರ್ಯ ಈಡಿಗ ಸಮಾಜದ ಅನೇಕ ಮುಖಂಡರು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್,
ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.